ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ನ್ಯೂ ಸಾರಿ ಕುಚ್ಚು ಡಿಸೈನ್. ಇದು ಪರ್ಲ್ ಬೀಡ್ಸ್ ಉಪಯೋಗಿಸ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತಾ ಇದ್ದೀನಿ. ಹೊಸ ರೀತಿದು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ತಗೊಂಡಿದ್ದೀನಿ. ಅದಲ್ಲದೆ ಇದು ಪರ್ಲ್ ಬೀಡ್ಸ್ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಆದಮೇಲೆ 4 ಚೈನು, 4 ಚೈನ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ ಒಂದು ಪರ್ಲ್ ಬೀಡ್ ತಗೊಳ್ಳಿ. ಇದನ್ನು ಲಾಕ್ ಮಾಡಿ. ಈಗ ಟ್ರಿಪಲ್ ಕ್ರೋಶೆ ಈ ಥರ ಮಾಡಿಕೊಂಡು ಕ್ರಾಸಲ್ಲಿ ವಿ ಶೇಪ್ ಬರೋ ಥರ, ಅಂದರೆ ನೀವು ಹಿಂಗೆ ಮಾಡ್ಕೊಳ್ಳಿ. ಬೀಡ್ಸ್ ಎಲ್ಲಿ ಬರುತ್ತೆ, ಪರ್ಲ್ ಬೀಡ್ ಎಲ್ಲಿ ಬರುತ್ತೆ ಅಲ್ಲಿಂದ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡಿಕೊಂಡು ಈ ಟ್ರಿಪಲ್ ಕ್ರೋಶೆಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಈ ಥರ 2 ಆಯಿತು. 2 ಚೈನ್ ಸೇರಿಸಿದ್ರೆ 3 ಆಯಿತು. 4 5 6 7 8 9 ಡಬಲ್ ಕ್ರೋಶೆ. ಈ 2 ಚೈನ್ ಸೇರಿಸಿ 9 ಡಬಲ್ ಕ್ರೋಶೆ ಮಾಡಿದ್ದೀನಿ. 9. ಆ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ ಲೆಕ್ಕ. ಇದು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ವರ್ಕ್ ಟರ್ನ್ ಮಾಡಿ ಈ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವಾ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿ ಒಂದು ಬಿಟ್ಟು ಒಂದಕ್ಕೆ ಇಲ್ಲಿ ಲಾಕ್ ಮಾಡಿ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿ. ಇನ್ನು 2 ಚೈನು. ಈಗ ಒಂದು ಬಿಟ್ಟು ಒಂದಕ್ಕೆ ಇಲ್ಲಿ ಲಾಕ್ ಮಾಡಿ. ಮತ್ತೆ 2 ಚೈನು. ಇಲ್ಲಿ ಕೊನೆಯಲ್ಲಿ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿದಿರಲ್ವ, ಆ 2ನೇ ಚೈನ್ಗೆ ನೀವು ಲಾಕ್ ಮಾಡ್ಕೋಬೇಕು. ವರ್ಕ್ ಟರ್ನ್ ಮಾಡುವಾಗ 2 ಚೈನ್ ಹಾಕ್ಕೊಂಡು ತಾನೆ ಟರ್ನ್ ಮಾಡಿರೋದು. ಅದರಲ್ಲಿ 2ನೇ ಚೈನ್ಗೆ, ಮೇಲಿನ ಚೈನ್ಗೆ ಲಾಕ್ ಮಾಡಿ. ಆವಾಗ ಅದೊಂದು ಡಬಲ್ ಕ್ರೋಶೆ ಲೆಕ್ಕ ಸ್ಟ್ರೈಟ್ ಆಗಿರತ್ತೆ, ಇಲ್ಲಾಂದರೆ ಸ್ಟ್ರೈಟ್ ಬರಲ್ಲ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ 2 ಚೈನ್ ಹಾಕಿದಿರಲ್ವ, ಈಗ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಿದ ಕೂಡ ಒಂದು ಡಬಲ್ ಕ್ರೋಶೆ, 2 ಆಯ್ತು. ಈಗ 3 4 ಇನ್ನೊಂದು ಮಾಡ್ಕೋಬಹುದು. 5 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಒಂದೊಂದು ಇದರಲ್ಲಿ ಗ್ಯಾಪಲ್ಲಿ. 5 ಡಬಲ್ ಕ್ರೋಶೆ ಮಾಡಿ ಈ ನೀವು ಚೈನ್ ಲಾಕ್ ಮಾಡಿದಿರಲ್ವ, ಮೊದಲಿನ 2 ಚೈನ್ ಲಾಕ್ ಮಾಡಿರೋದು, ಆ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಲಾಕಿನ ಮೇಲೆ ಚೈನ್ ಇರುತ್ತೆ, ಅದು ಸಿಂಗಲ್ ಕ್ರೋಶೆ ಮಾಡಿ ತಾನೆ ನೀವು ಲಾಕ್ ಮಾಡಿರೋದು, ಆದ್ದರಿಂದ. ಈಗ ಮತ್ತೆ 2 ಚೈನ್ ಗ್ಯಾಪ್ ಇದೆ ನೋಡಿ, ಇಲ್ಲಿ ನಿಮಗೆ ಮಾಡಿದಾಗ ಗೊತ್ತಾಗತ್ತೆ, ಇದರಲ್ಲಿ ಗೊತ್ತಾಗಿಲ್ಲ ಅಂದ್ರೂ. 1 2 3 4 5
ಇದನ್ನು ಈ ಎರಡು ಚೈನ್ ಹಿಂದಿನ ಈ ಕಡೆಯಿಂದ ಬ್ಯಾಕ್ ಸೈಡಿಂದ ಲಾಕ್ ಮಾಡಿದಿರಲ್ವ ಅಲ್ಲಿ ಲಾಕ್ ಮಾಡಿ, ಆ ಚೈನಿನ ಮೇಲೇ ಲಾಕ್ ಮಾಡಿ. ಇನ್ನು ಅದರ ನೆಕ್ಸ್ಟ್ ಎರಡು ಚೈನು ಇಲ್ಲಿ 1 2 3 4 5. ಇದನ್ನು ಈ ಚೈನ್ ಲಾಕ್ ನೋಡಿ, ಈ ಎರಡು ಚೈನ್ ಲಾಕ್ ಆಗಿದೆ ನೋಡಿ, ಇಲ್ಲಿ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಂಡು ಬಂದಿದ್ದೀವಲ್ವ ಆ ಲಾಕಿನ ಮೇಲೆ. ಈಗ ಇನ್ನು ಇದರ ಪಕ್ಕ ಈ ನೆಕ್ಸ್ಟ್ ಗ್ಯಾಪಲ್ಲಿ ಆರ್ಚ್ ಮಾಡ್ಕೊಳ್ಳಿ. 5 ಡಬಲ್ ಕ್ರೋಶೆ, 1 2 3 4 5. ಇದನ್ನು ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಲಾಕ್ ಮಾಡಿದಿರಲ್ವ ಅಲ್ಲಿ ಒಂದು ಲಾಕ್ ಮಾಡಿ, ಇಲ್ಲಾಂದರೆ ಪೆಟಲ್ ಶೇಪ್ ಬರಲ್ಲ ಲಾಕ್ ಮಾಡಿಲ್ಲ ಅಂದರೆ. ಈಗ ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು, ಈ ಥರ 4 ಪೆಟಲ್ ಆಗಿದೆ, ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ. ಈ ಥರ ಬರುತ್ತೆ ಆರ್ಚ್. ಸ್ಲ್ಯಾಂಟಿಂಗ್ ಫ್ಲವರ್ ಬರುತ್ತೆ ವಿತ್ ಪರ್ಲ್ ಬೀಡ್ಸ್. ಈ ಥರ ಬರುತ್ತೆ ಆರ್ಚ್. ಇದೊಂದು ಹೊಸ ಡಿಸೈನು, ಪರ್ಲ್ ಬೀಡ್ ಹಾಕಿ ಫ್ಲವರ್ ಆರ್ಚ್. ಈಗ ನೆಕ್ಸ್ಟು 4 ಚೈನ್ ಮಾಡ್ಕೊಳ್ಳಿ ಕುಚ್ಚಿಗೆ. ಇದನ್ನು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ. ಇದಾದಮೇಲೆ ಪರ್ಲ್ ಬೀಡ್ ಸೇರಿಸಿ, ಒಂದು ಪರ್ಲ್ ಬೀಡ್, ಇದನ್ನು ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಟ್ರಿಪಲ್ ಕ್ರೋಶೆ ಕ್ರಾಸ್ ಆಗಿ ಬರುತ್ತೆ. ಅವಾಗ ಈ ಥರ ಬರುತ್ತೆ ಕ್ರಾಸ್. ಇನ್ನು 2 ಚೈನ್ ಮಾಡ್ಕೊಳ್ಳಿ, ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ಈ 3 ಚೈನ್ ಈ ಟ್ರಿಪಲ್ ಕ್ರೋಶೆ ಹಾಕಿದ್ದೀರಲ್ವ, ಟ್ರಿಪಲ್ ಕ್ರೋಶೆ ಒಳಗಡೆಯಿಂದ 9 ಡಬಲ್ ಕ್ರೋಶೆ, ಅಲ್ಲಿ ಫಸ್ಟ್ ಆರ್ಚ್ 9 ಹಾಕಿದ್ದಲ್ವ ಅದಕ್ಕೆ ಈ ಥರ. ಐದು 6 7 8 9 ಡಬಲ್ ಕ್ರೋಶೆ ಹಾಕಿಬಿಟ್ಟು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ದೂರ ವರ್ಕ್ ಟರ್ನ್ ಮಾಡಿ ನೋಡಿ. ಸ್ಟಾರ್ಟಿಂಗ್ ಫಸ್ಟು ಡಬಲ್ ಕ್ರೋಶೆಯಲ್ಲಿ ಇಲ್ಲಿಂದ ಲಾಕ್ ಮಾಡಿ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ, ಆಮೇಲೆ 2 ಚೈನ್ ಹಾಕಿ ನೋಡಿ. ಇದು ಬಿಟ್ಟು ಇದರಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಹಿಂಗೆ ಲಾಕ್ ಮಾಡಿ. ಮತ್ತೆ 2 ಚೈನು, ಒಂದು ಬಿಟ್ಟು ಒಂದು ಇದರಲ್ಲಿ ಲಾಕ್, ಮತ್ತೆ 2 ಚೈನು, ಒಂದು ಬಿಟ್ಟು ಒಂದು, ಮತ್ತೆ 2 ಚೈನು, ಕೊನೆಯ 2 ಚೈನ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈ ಫಸ್ಟ್ 2 ಚೈನ್ ಗ್ಯಾಪಲ್ಲಿ ಇನ್ನು 4, ಈ 2 ಚೈನ್ ಅಲ್ಲದೆ 4 ಡಬಲ್ ಕ್ರೋಶೆ ಹಾಕ್ಕೋಬೇಕು. 3 ಒಟ್ಟು 5 ಆಗತ್ತೆ. 4 5. ಇದನ್ನು ನೋಡಿ, ಈ ಲಾಕ್ ಇದೆಯಲ್ವ, ಲಾಕಲ್ಲಿ ಸ್ವಲ್ಪ ಟೈಟ್ ಇರುತ್ತೆ, ಲಾಕ್ ಮಾಡ್ಕೊ. ಆಮೇಲೆ ನೆಕ್ಸ್ಟ್ 2 ಚೈನ್, 1 2 3
4 5. ನೆಕ್ಸ್ಟು ಇಲ್ಲಿ ಲಾಕ್ ಆದಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಚೈನ್ ಇದೆಯಲ್ವ, ಅಲ್ಲಿ 5 ಡಬಲ್ ಕ್ರೋಶೆ. 1 2 3 4 5. ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಕೊನೆಯ 2 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ 5 ಡಬಲ್ ಕ್ರೋಶೆ. 1 2 3 4 5. ಇದನ್ನು ಈ ಚೈನ್ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಲಾಕ್ ಮಾಡಿ. ಮತ್ತೆ 4 ಚೈನ್ ಕುಚ್ಚಿಗೆ ಮತ್ತೆ ಪರ್ಲ್ ಬೀಡ್ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಪೆಟಲ್ಸ್ ಆರ್ಚ್ ಬರುತ್ತೆ, ಇದು ಪರ್ಲ್ ಬೀಡ್ ಹಾಕಿ ಸ್ಲ್ಯಾಂಟಿಂಗು. ಮಿಡ್ಲಲ್ಲಿ ಸ್ಟೋನ್ ಚೈನ್ ಬೇಕಾದ್ರೂ ಹಾಕ್ಕೋಬೋದು. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಇದು ಹೊಸ ಡಿಸೈನು, ಫ್ಲವರ್ ಡಿಸೈನು. ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಫ್ಲವರ್ ಡಿಸೈನು ವಿತ್ ಪರ್ಲ್ ಬೀಡ್ ಹಾಕಿಬಿಟ್ಟು ಮಾಡಿದ್ದೀನಿ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.